ಹಾಯ್ ಗಾಯ್ಸ್, ಫೈನಲಿ ಅಣ್ಣ ರಕ್ಷಾಬಂಧನ ಆದಮೇಲೆ ಈಗ ಸಿಕ್ಕರು. ಸೊ ಲೇಟಾಗಾದರೂ ಲೇಟೆಸ್ಟಾಗಿ ಅದೇ ಪ್ರೀತಿಯಿಂದ ಅಣ್ಣಗೆ ರಾಖಿ ಕಟ್ಟಿದೆ. ರಾಖಿಯಲ್ಲಂತೂ ವಿಶೇಷತೆ ಇದ್ದೇ ಇತ್ತು. ಏನಪ್ಪ ಅಂದರೆ ರಾಯಲ್ ಎನ್ಫೀಲ್ಡ್ ಸಿಂಬಲ್ ಇತ್ತು. ಅಣ್ಣಗೆ ರಾಯಲ್ ಎನ್ಫೀಲ್ಡ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಅದೇ ಥರದ್ದು ಹುಡ್ಕೊಂಡು ತೊಗೊಂಡೋಗಿದ್ದೆ. ಖುಷಿಪಟ್ಟರು, ಎಂಜಾಯ್ ಮಾಡಿದ್ವಿ. ಆಮೇಲೆ ಆಬ್ವಿಯಸ್ಲಿ ಸ್ವೀಟ್ ತಿನ್ನಿಸ್ಲೇಬೇಕು. ಸೊ ನಾನಂತೂ ಹೋಮ್ ಮೇಡ್ ಚಾಕ್ಲೇಟ್ ತೊಗೊಂಡೋಗಿದ್ದೆ. ಅಣ್ಣಗೆ ಡಾರ್ಕ್ ಚಾಕ್ಲೇಟ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಡಾರ್ಕ್ ಚಾಕ್ಲೇಟ್ನ ತಿನ್ನಿಸ್ದೆ. ಅವರು ಅಷ್ಟೇ ಸ್ವೀಟಾಗಿ ತಿಂದರು. ಅದಾದ ತಕ್ಷಣ ಫೋಟೋ ತೊಗೊಂಡ್ವಿ. ಆಮೇಲೆ ಮಾಲ್ ಸುತ್ತಾಡಿದ್ವಿ. ಅದಾದಮೇಲೆ ನಾವು ಹೊರಟಿದ್ದೆ ಆ್ಯಕ್ಚುಲಿ ಒಂದು ಸ್ಪೆಷಲ್ ಪ್ಲೇಸಿಗೆ. ಇದನ್ನು ನಾನು ಅಣ್ಣ ಭಾಳ ಮುಂಚೆಯಿಂದ ಪ್ಲ್ಯಾನ್ ಮಾಡಿದ್ವಿ. ನಾನು ಹೋಗ್ತಿರ್ತೀನಿ ಫ್ರೀಕ್ವೆಂಟ್ಲಿ ಅಲ್ಲಿ, ಬಟ್ ಅಣ್ಣನ ಇವತ್ತು ಕರ್ಕೊಂಡು ಹೋಗ್ತಾಯಿದ್ದೀನಿ. ಸೊ ಬನ್ನಿ ಆ ಪ್ಲೇಸ್ ಅಂತ ನೋಡೋಣ. ಕ್ಯೂರಿಯಾಸಿಟಿಯಿಂದ ವೆಯ್ಟ್ ಮಾಡ್ತಾರೆ. ಬಟ್ ಆ ಪ್ಲೇಸ್ ಅಂತೂ ಸಿಕ್ಕಾಪಟ್ಟೆ ಫೇಮಸ್ ಯಲಹಂಕದಲ್ಲಿ. ಸೊ ಫೈನಲಿ ಆ ಪ್ಲೇಸಿಗೆ ಬಂದ್ವಿ. ಬೈಕ್ ಓಡಿಸ್ತಿರ್ಬೇಕಾರಂತೂ ಅಣ್ಣಂದ್ರೆ ರಾಖಿ ನೋಡ್ತಾ ಖುಷಿ ಪಡ್ತಾಯಿದ್ದೆ. ಸೊ ಇದೇ ನಮ್ಮ ಹುಬ್ಬಳ್ಳಿ ಗಿರ್ಮಿಟ್ ಸೆಂಟರ್. ನೋಡಿ ಎಷ್ಟು ಚೆನ್ನಾಗಿ ಮಿರ್ಚಿ ಬಜ್ಜಿ ಗಿರ್ಮಿಟ್ ಮಾಡ್ತಾಯಿದ್ದಾರೆ. ಆಹಾ, ನಾನೇ ಮಾಡಿದೆನೋ ಫೀಲ್ ಕೊಟ್ಟೆ ಅಣ್ಣಗೆ. ಅಣ್ಣ ಕೂಡ ಇಸ್ಕೊಂಡ್ರು. ನನಗೂ ಸ್ವಲ್ಪ ತಿನ್ನು ಅಂತ ಅಂದರು. ಸೊ ನಾನು ಟೇಸ್ಟ್ ಮಾಡಿದೆ. ಗೊತ್ತಿತ್ತು ಟೇಸ್ಟ್ ಆದರೂ ನೋಡಿದೆ ಅಣ್ಣನ ಜೊತೆಗೆ. ಅಣ್ಣಗೆ ಹೇಳಿದೆ ಹೆಂಗಿತ್ತು ಅಂತ. ಎಂಜಾಯ್. ಇನ್ನೇನು ಪಾರ್ಸಲ್ ಕೂಡ ತೊಗೊಂಡ್ರು ಅಣ್ಣ ಮನೆಗೆ. ಆಬ್ವಿಯಸ್ಲಿ ಮನೇಲೂ ತಿನ್ನಬೇಕಲ್ವಾ. ನಾವು ಅಲ್ಲಿಂದ ಸೀದಾ ಹೊರಟಿದ್ದೆ ಆ್ಯಕ್ಚುಯಲ್ ಪ್ಲೇಸಿಗೆ. ಅಂದರೆ ಅಣ್ಣ ಗಿಫ್ಟ್ ಕೊಡಿಸ್ತೀನಿ ಅಂತ ಅಂದರು ರಾಕಿದ್ದು. ಸೊ ತಂಗಿ ತಾನೇ ಈ ಆಪರ್ಚುನಿಟಿನ ಮಿಸ್ ಮಾಡ್ಕೋತಾಳೆ. ಖುಷಿಯಿಂದ ಶಾಪ್ ಮಾಡಿದೆ. ಅಣ್ಣ ಪಟ್ ಅಂತ ಶಾಪಿಂಗ್ ಆಯ್ತು. ಆ್ಯಕ್ಚುಲಿ ಅಣ್ಣ ಬೇಗ ಹೋಗಬೇಕಿತ್ತು ಮನೆಗೆ. ಮನೆಯಿಂದ ಏನೋ ತಂದಿದ್ರು ನನಗೆ ತಿನ್ನೋಕ್ಕೆ. ಅದನ್ನು ಕೊಟ್ಟರು, ಇಸ್ಕೊಂಡೆ. ಆ್ಯಂಡ್ ಅವ್ರ ಬೈಕಲ್ಲಿ ಜೆಟ್ ಸ್ಪೀಡಲ್ಲಿ ಹೋದರು ಬಾಯ್ ಅಂತ ಹೇಳ್ಬಿಟ್ಟು. ಸೊ ಈ ಗ್ಯಾಪಲ್ಲಿ ಒಂದು ಟ್ರಾನ್ಸಿಷನ್ ವೀಡಿಯೋ ಮಾಡ್ಕೊಂಡಿದ್ದೆ. ಸೊ ನನಗೆ ಈ ಥರ ಮಾಡೋದು ಸಿಕ್ಕಾಪಟ್ಟೆ ಇಷ್ಟ. ಎಷ್ಟೇ ದಿವಸ ಆದಮೇಲೆ ಮೀಟ್ ಆದರೂ ಕೂಡ ಅದೇ ಸೇಮ್ ಬಾಂಡ್, ಸೇಮ್ ಫೀಲ್. ಸೊ ಐ ಲವ್ ಯು ಆಲ್ವೇಸ್ ಬ್ರೋ. ಥ್ಯಾಂಕ್ ಯು.